ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ನಾಳೆ ಮೊದಲು ಆ ನಂಬರ್ಗೆ ಕಾಲ್ ಮಾಡಬೇಕು. ಸರ್ ಸಿಕ್ಕಿ ಆ ಹುಡುಗನ ಬಗ್ಗೆ ಹೇಳಿದ್ರೆ ಸಾಕು, ಅವ್ರ ಹತ್ರ ಹೋಗಿ ಒಂದು ಕ್ಷಮೆ ಕೇಳಬೇಕು ಎಂದುಕೊಳ್ಳುವಾಗ ಅವಳನ್ನು ಯಾರೋ ಹಿಂದಿನಿಂದ ನೋಡ್ತಿರುವ ಅನುಭವವಾಯಿತು. ಯಾರು ಎಂದು ನೋಡಿದಾಗ ಯಾರೂ ಕಾಣಲಿಲ್ಲ. ಹಾಗೆ ಬಟ್ಟೆ ಎತ್ತಿಡುವಾಗ ಈ ಬ್ಯಾಡ್ ಬಾಯಲ್ಲಿ ಕೋತಿ ಮರಿ ಜೊತೆ ದೊಡ್ಡ ಗಡವ ಥರ ಎಲ್ಲೋಗಿದ್ಯೋ ಬೈಕೊಳ್ಳುವಾಗ ಹಿಂದಿನಿಂದ ಯಾರೋ ಬಾಯಿ ಮುಚ್ತಾರೆ. ಬಿಡಿಸಿಕೊಳ್ಳಲು ಒದ್ದಾಡ್ತಾಳೆ ಚಾರು. ಅವಳ ಬಾಯಿ ಮುಚ್ಚಿದವನ ಕೈಗೆ ಕಚ್ಚುವ ಮೂಲಕ ಕೈ ಬಿಡಿಸ್ಕೊಂಡು ಅಲ್ಲೇ ಇದ್ದ ನೀರಿನ ಚೊಂಬು ತಗೊಂಡು ತಲೆಗೆ ಒಂದು ಬೀಸಿದ್ಲು. ವೈಫಿ, ಇಟ್ಸ್ ಮೀ ಎಂದವನ ತಲೆಗೆ ಅದಾಗಲೇ ಚೊಂಬು ಮುತ್ತಿಕ್ಕಿತ್ತು. ಆ ಹಸುರ ನೀನಾ ಎಂದವಳು ಚೊಂಬು ಅಲ್ಲೇ ಬಿಸಾಡಿ ಅವನತ್ತ ಓಡಿ ಬಂದಿದ್ದಳು. ಏನು ವೈಫಿ, ಒಂದು ಚಮಕ್ಕೋಣ ಅಂದ್ಕೊಂಡ್ರೆ ಹಣೆಗೆ ಹಿಂಗ ಹೊಡೆಯೋದು ಕೇಳುತ್ತಾ ಮಂಚದ ಮೇಲೆ ಕೂತ. ಸಾರಿ ಹಸುರ ಎಂದವಳು ಕೆಂಪಾಗಿದ್ದ ಅವನ ಹಣೆ ನೋಡಿ ಬೇಸರದಿಂದ ಮುಖ ಸಣ್ಣದಾಗಿ ಮಾಡಿಕೊಂಡಾಗ ಅವಳ ಮೊಗ ನೋಡಿದವ, ಇಟ್ಸ್ ಓಕೆ ವೈಫಿ, ನೀನು ನಿನ್ನ ಸೇವ್ ಮಾಡ್ಕೊಳ್ಳೋಕ್ಕೆ ತಾನೇ ಹಾಗೆ ಮಾಡಿದ್ದು ಎನ್ನುತ್ತಿದ್ದವನ ಹಣೆಯಿಂದ ಸಣ್ಣದಾಗಿ ರಕ್ತವು ಹೊರಹೊಮ್ಮಿತ್ತು. ಕೊಂಚ ಅಂತರ ಕಾಯ್ದು ಕೂತಿದ್ದವಳು ಆ ರಕ್ತದ ಹನಿ ನೋಡುತ್ತಲೇ ಅವಳ ಸೆರಗಲ್ಲೇ ಒರೆಸಲು ಎದ್ದು ನಿಂತಳು. ಸಾರಿ ಲಕ್ಕಿ, ನೋಡಲಿಲ್ಲ, ನೀನೇನೋ ತಮಾಷೆ ಮಾಡ್ತಿದ್ದೆ, ನಾನೊಳ್ಳೆ ಆತುರದಲ್ಲಿ ಎಂದು ಒರೆಸುತ್ತಾ ಉಫ್ ಮಾಡುತ್ತಾ ನುಡಿಯುತ್ತಿದ್ದವಳ ಸೊಂಟ ಬೆಳೆಸಿ ತನ್ನ ಮೇಲೆ ಕೂರಿಸಿಕೊಂಡವನು, ಇಟ್ಸ್ ಓಕೆ, ಬೀಬಿಗೆ ಇದೆಲ್ಲ ಸೀಮೆ ಕಚ್ಚಿದಷ್ಟು ಫೀಲ್ ಆಗಲ್ಲ ಎಂದಾಗ ಹೌದಂತೆ ಎನ್ನುತ್ತಾ ನಕ್ಕಳು. ಅವಳನ್ನು ನೋಡ್ತಾ ತಾನು ನಕ್ಕನು. ಇಬ್ಬರ ನೋಟವು ಬೆರೆಯಿತು. ಹೇಳಲಾಗದ ಭಾವನೆಗಳು ನೂರು ನೂರು. ಇಬ್ಬರಲ್ಲಿ ಒಬ್ಬರು ಬಿಡುತ್ತಿಲ್ಲ ಬಾಯಿ ಒಂದು ಚೂರು. ಅವಳ ಮಾತು ಕೇಳೋದು ಬಿಟ್ಟ. ಅವಳ ಕೈ ಅವನ ಕೆನ್ನೆ ಸವರುತ್ತಾ ನೋಡುವಾಗ ಅವಳ ಕೈ ಮೇಲೆ ತನ್ನ ಕೈ ಸೇರಿಸಿ ಕೈಗೊತ್ತಿಕೊಂಡವ, ಒಂಥರ ಚೆನ್ನಾಗಿದೆ ವೈಫಿ, ನೀನು ಈ ಥರ ನನ್ನ ಮೇಲೆ ಕೂತು ಈ ಥರ ನೋಡ್ತಾ ಈ ಥರ ಮುಟ್ಟ ವಾವ್, ಜಸ್ಟ್ ವಾವ್ ಮನಸ್ಸಲ್ಲೇ ಹೇಳಿದ. ನೀನು ನೋಡಿದ್ರೆ ಜಮದಗ್ನಿಯಂತೆ ಮುನಿಬೇಕು ನಾನು, ಆದರೆ ಇತ್ತೀಚೆಗೆ ಒಂಥರ ಸಹಿಸ್ಕೊಳ್ಳುವಂತಾಗಿದೆ. ನಿನ್ನ ಚೇಷ್ಟೆ, ನಿನ್ನ ಕೋಪ, ಸಿಡುಕು ಎಲ್ಲವೂ ಈಗೀಗ ಒಂಥರ ಹಿಡಿಸ್ತಿದೆ. ಏನೂ ಅರ್ಥ ಆಗ್ತಿಲ್ಲ ಹಸುರ. ಅವಳ ಮನದ ಮಾತು. ಅವಳ ಮುಂಗುರಳ ಸರಿಸುತ್ತಾ ಅವಳನ್ನೇ ನೋಡುತ್ತಿದ್ದವನ ನೋಟ, ಅವಳ ನಯನವು ಬೆರೆತು ಹೋಗಿತ್ತು. ಅವಳಿಗೂ ತಿಳಿಯದೆ ಅವಳ ಮತ್ತೊಂದು ಕೈ ಅವನ ಕೊರಳ ಸುತ್ತಿತ್ತು. ಅವಳನ್ನು ಕಾಡಿಸಿ ಬಯಸ್ಕೊಳ್ಳೋ ಆಸೆ ಇವನಿಗೇಕೋ. ಅವಳ ಸಮೇತ ಕೂತಿದ್ದವ ಮಂಚದ ಮೇಲೆ ತನ್ನ ಬೆನ್ನು ಸೇರಿಸಿದ್ದ. ಅವನ ಮೇಲೆ ಬಿದ್ದವಳು, ಏನಿದು ಹಸುರ ಎಂದು ಕೊಂಚ ಸಿಹಿಯಾಗಿ ಸಿಡುಕುತ್ತಾ ಹೇಳಲು, ನಿನ್ನ ಜೊತೆ ಹೀಗೆಲ್ಲ ನಡ್ಕೋಬೇಕು ಅನಿಸುತ್ತೆ ವೈಫಿ. ಇಟ್ಸ್ ನಾಟ್ ಮೈ ಪ್ರಾಬ್ಲಮ್, ನಿಂದೇ ಪ್ರಾಬ್ಲಮ್. ಯಾಕೆ ಹೇಳು? ನಾಟಿ ಬೇಬಿ ಮೋಡ್ ಆನ್ ಆಗಿದೆ ಎಂದವನ ನೋಡಿ ನಗುತ್ತಾ ದಿಂಬಿಡಿದು ನೆಲದ ಮೇಲೆ ಮಲಗಬೇಕು ತಾನೂ ನೆಲದ ಮೇಲೆ ತಲೆ ಹಾಕಿದ. ಏನಿದು ಹಸುರ, ಹೋಗಿ ಬೆಡ್ ಮೇಲೆ ಮಲಗು. ನನಗೆ ನೆಲದ ಮೇಲೆ ಮಲಗಿ ಅಭ್ಯಾಸ ಇದೆ. ಅದೆಲ್ಲ ಗೊತ್ತಿಲ್ಲ ವೈಫಿ, ಹಳ್ಳಿ, ಅದು ರಾತ್ರಿ, ಸುತ್ತ ಬೆಟ್ಟ ಗುಡ್ಡ ಗಿಡ ಮರ ಕಾಡು ಚಳಿ ಇದೆ. ಮಲಗಿದ್ರೆ ಇಬ್ರು ಮಂಚದ ಮೇಲೆ ಮಲ್ಗೋಣ, ಇಲ್ಲ ಅಂದರೆ ನೆಲದ ಮೇಲೆ ಮಲ್ಗೋಣ ಎನ್ನುತ್ತಾನೆ. ಸರಿ, ಎದ್ದೇಳು, ನಾನು ಮಂಚದ ಮೇಲೆ ಮಲಗ್ತೀನಿ ಎಂದಾಗ ಕೈ ಮುಂದೆ ಚಾಚಿ ಎಬ್ಬಿಸು ಎಂದು ಸನ್ನೆ ಮಾಡಿದ. ಎಬ್ಬಿಸ್ತೀನಿ, ಆದರೆ ಕೈ ಹಿಡಿದು ಎಳ್ಕೋಬಾರ್ದು ಎಂದು ಪುಟ್ಟ ವಾರ್ನಿಂಗ್ ನೀಡಿದ್ಲು. ಗೊತ್ತು ಅವಳಿಗೆ ಬೀಬಿ ಈಗ ವೆರಿ ನಾಟಿ ಅಂತ. ಆಯಿತು ವೈಫಿ, ಲಕ್ಕಿ ಮಾತು ತಪ್ಪಲ್ಲ ಎನ್ನಲು ಕೈಗೆ ಕೈ ಸೇರಿಸಿದಳು ಎಬ್ಬಿಸಲು. ಆದರೆ ಅವಳನ್ನು ಬೇಕೆಂದೇ ಎಳೆದುಕೊಂಡು ತರಲೆ ಮಾಡಿದ್ದ. ಲಕ್ಕಿ ಮಾತು ತಪ್ಪಲ್ಲ ಅಂದೆ ಎಂದವಳ ನೋಡಿ, ಲಕ್ಕಿ ಮಾತು ತಪ್ಪಲ್ಲ, ಬಟ್ ನಾಟಿ ಬೀಬಿಗೆ ಮಾತು ಕೊಟ್ಟೆ ಅಭ್ಯಾಸ ಇಲ್ಲ ಎಂದು ಕಣ್ಣು ಹೊಡೆದ. ನಗುತ್ತಾ, ಈ ನಾಟಿ ಬೀಬಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅನಿಸುತ್ತೆ ಎಂದವಳ ನೋಡಿ, ಅನಿಸುತ್ತೆ ಯಾಕೆ ವೈಫಿ, ಅದೇ ಸತ್ಯ ಎಂದನು. ಇಬ್ಬರು ಮಂಚದ ಮೇಲೆ ಒಬ್ಬರನ್ನೊಬ್ಬರು ನೋಡುತ್ತಲೇ ಮಲಗಿದ್ರು. ಅವನಿಗೂ ಅವಳ ಮೇಲೆ ಅದೇನೋ ಹೇಳಲಾಗದ ಕಾಳಜಿ, ಅವಳಿಗೂ ಅವನ ಮೇಲೆ ಹೇಳಲಾಗದ ಭಾವನೆ. ಇಬ್ಬರಲ್ಲಿ ಯಾರು ಬಾಯಿ ಬಿಡುವರೋ, ಬಿಡುವ ಸಮಯಕ್ಕೆ ಅದೇನಾಘಾತ ಉಂಟು ನೋಡೋಣ. ಮಾರನೇ ದಿನ, ಈಗೆಂತ ಹರಕೆ ಮಗಳೇ, ಶ್ರೀಕಂಠರವರು ಕೇಳುವಾಗ, ಅಪ್ಪ ಅದು ಎಕ್ಸಾಮ್ಸ್ ಚೆನ್ನಾಗಿ ಮಾಡಬೇಕು ಅಂತ ಶೃಂಗೇರಿ ಶಾರದೆಗೆ, ಧರ್ಮಸ್ಥಳ ಮಂಜುನಾಥನಿಗೆ, ಹೊರನಾಡು ಅನ್ನಪೂರ್ಣೆಗೆ, ಕುಕ್ಕೆ ಸುಬ್ರಹ್ಮಣ್ಯಗೆ ಹರಕೆ ಹೊತ್ತಿದ್ದೀನಿ. ಎಕ್ಸಾಮ್ಸ್ ಬಗ್ಗೆ ಹೊತ್ತಿರೋ ಹರಕೆ ಈಗಲೇ ಮುಗಿಸಿದ್ರೇ ನಾನು ಚೆನ್ನಾಗಿ ಮಾಡೋಕ್ಕಾಗೋದು ಎನ್ನುತ್ತಾ ಅಪ್ಪನನ್ನು ಟೆಂಪಲ್ ರನ್ಗೆ ಒಪ್ಸೋ ಸಾಹಸ ಮಾಡ್ತಿದ್ದಾಳೆ. ಈಗ ಅಲ್ಲೆಲ್ಲ ಹೋಗೋಕ್ಕೆ ದುಡ್ಡು ಯಾರು ಕೊಡ್ತಾರೆ, ಏನು ಹುಚ್ಚ, ಸುಮ್ಮನಿರು, ನಿಮಗೆ ಕೆಲಸ ಸಿಕ್ಕಾಗ ಹೋಗೋಣ ಎಂದಾಗ, ಅಪ್ಪ ನಾನು ಒಂದು ಕ್ವಿಜ್ ಕಾಂಪಿಟೇಷನಲ್ಲಿ ಗೆದ್ದಿದ್ದಕ್ಕೆ 5,000 ಫಸ್ಟ್ ಪ್ರೈಸ್ ಸಿಕ್ಕಿದೆ, ಅದರಲ್ಲಿ ಹೋಗಿ ಬರೋಣ ಎನ್ನುತ್ತಾಳೆ ದಿಯಾ. ಅಷ್ಟು ಸಾಲಲ್ಲೇ ದಿಯಾ, ಹೋಗಿ ಬರೋದಕ್ಕೆ ಅಲ್ಲೇ ಇರೋದಕ್ಕೆಲ್ಲ ಖರ್ಚಾಗುತ್ತೆ ಎನ್ನುವಾಗ,
ನಿಂಗೆ ಮರ್ತೋಯ್ತಾ ಪುಟ್ಟ, ನಿಂಗೆ ಬೆಸ್ಟ್ ಔಟ್ ಆಫ್ ವೇಸ್ಟ್ನಲ್ಲಿ 5,000 ಬರುತ್ತೆ ಅಲ್ವಾ ಎನ್ನುತ್ತಾ ಬಂದಿದ್ದ ಸಂತು. ಅವನು ಹೇಳಿದ್ದು ಕೇಳಿ, ಹೌದು ಅಪ್ಪ, ಮರ್ತಿದ್ದೆ, 10,000 ಏನಕ್ಕೂ ಕೊರತೆ ಇಲ್ಲ, ಇನ್ನೂ ಉಳಿಯುತ್ತೆ ಅಪ್ಪ ಎನ್ನಲು ಅದರಲ್ಲೂ ದೇವರ ಹರಕೆ ಅಂತೀಯಾ ಎಂದು ಕೇಳಿದಾಗ, ಅದು ಸಂತು ಅವರೇ ಎಂದು ರಾಗ ತೆಗೆದು ಥ್ಯಾಂಕ್ಸ್ ಹೆಲ್ಪ್ ಮಾಡಿದ್ದಕ್ಕೆ ಎಂದಾಗ, ನಿಂಗೆ ಫೋನ್ಪೇ ಮಾಡಿದ್ದೀನಿ, ಇನ್ನೂ ಶಾರ್ಟೇಜ್ ಬಂದರೆ ಕೇಳು ಪುಟ್ಟ, ಹುಷಾರು ಆಯಿತಾ, ಸ್ವೆಟರ್ ತಗೊಂಡು ಹೋಗು, ಕಿವಿಗೆ ಹತ್ತಿ ಇಟ್ಕೋ, ತುಂಬ ಕೋಲ್ಡ್ ಇದೆ ಈಗ, ಕಾಲಿಗೆ ಸಾಕ್ಸ್ ಹಾಕೊಂಡು ಹೋಗು ಎಂದು ಹೇಳಿ ತಲೆಯಲ್ಲಿ ಕೈ ಆಡಿಸಿ ಹೋದನು. ಲಕ್ಕಿ ಬಾವ ಈ ವಿಚಾರನ ಸಂತು ಬಳಿ ಯಾಕೆ ಹೇಳಿಲ್ಲ ಅನುಮಾನ ಪಡುತ್ತಲೇ, ನಾವು ಮಾಡಿರೋ ಪ್ಲ್ಯಾನ್ ಗೊತ್ತಿಲ್ಲದೆ ಅವರು ಎಷ್ಟು ಸಹಾಯ ಮಾಡ್ತಿದ್ದಾರೆ, ಸೋ ಸಾರಿ ಸಂತು ಎಂದ್ಕೊಂಡ್ಳು. ಅವಳ ಮುಂದೆ ಒಳ್ಳೆಯವನಂತೆಯೇ ನಟಿಸಿದವ, ನೀನು ಬೇಗ ನಿನ್ನ ಅಪ್ಪನನ್ನು ಕರ್ಕೊಂಡು ಹೋಗು, ನಾನು ಬೇರೆ ಎಲ್ಲಿಗೋ ಸವಾರಿ ನಡೆಸಬೇಕಿದೆ, ನಾನು ನನ್ನ ಹುಡುಗಿನ ಬಿಟ್ಟು ಎಷ್ಟು ದಿನ ದೂರ ಇರೋದು ಎಂದ್ಕೊಂಡು ನಕ್ಕನು ಸಂತು. ಸಂತು ಹಳ್ಳಿ ಕಡೆಗೆ ಬರ್ತಾನೆ. ಒಂದು ಲಕ್ಕಿ ಚಾರುನ ಮಾಡ್ತಾನೆ, ಇಲ್ಲ ಅವರನ್ನು ನೋಡಿ ನೋಡಿ ಹೊಟ್ಟೆ ಉರ್ಕೊಳ್ತಾನೆ. ಯಾವ್ದು ಮಾಡಬೇಕು ಯೋಚಿಸೋಣ. ದೊಡ್ಡಮನೆಯ ಮುಂದೆ ಇಂದು ಚಾರು ಹಾಕಿರೋ ರಂಗೋಲಿ ನೋಡಿ ಸುಮಲತರವರು ಹೊಗಳಿದ್ದೇ ಹೊಗಳಿದ್ದು. ಕಡೆ ಬೆಳೆದಿದ್ಯಾ, ರಂಗೋಲಿ ಬರಲ್ಲ ಅನ್ಕೊಂಡ್ವಿ, ಪರವಾಗಿಲ್ವೇ ಹುಡುಗಿ, ಮುದ್ದಾಗಿ ರಂಗೋಲಿ ಹಾಕಿದೆ ಎಂದು ಸುಮಲತರವರು ನುಡಿಯುವಾಗಲೇ, ಅಮ್ಮ, ನಾನು ಸಿಟಿ ಹುಡುಗಿ ಅಲ್ಲ, ಹಳ್ಳಿ ಹುಡುಗಿನೇ, ನಾನು ಇದ್ದದ್ದು ಇಲ್ಲೇ ಅಮೃತಹಳ್ಳಿ ಪಕ್ಕವಿದ್ದ ನಾಗೇನಹಳ್ಳಿ ಬಳಿಯೇ ಎನ್ನಲು ಅಜ್ಜ ಮನೆ ಬಾಗಿಲು ಬಳಿ ಬರಲು ಒಂದೆ. ಅಪ್ಪ ನೋಡಿ, ರಂಗೋಲಿ ಚಾರುನೇ ಹಾಕಿದ್ದು ಹೆಂಗಿದೆ, ಶರ್ಮಿಳಾ ಖುಷಿಯಾಗಿ ಕೇಳಿದ್ರು. ಇದೆಲ್ಲ ಹಾಕಿದ ಮಾತ್ರಕ್ಕೆ ಹಳ್ಳಿ ಸಂಪ್ರದಾಯಕ್ಕೆ ಹೊಂದ್ಕೊಳ್ಳೋಕ್ಕಾಗ್ತದಾ? ಹಳ್ಳಿ ಅಂದರೆ ರಾಯರಹಳ್ಳಿ, ಇಲ್ಲಿ ಶಾಸ್ತ್ರ ಸಂಪ್ರದಾಯ ಬದಲಾಗಿಲ್ಲ, ಆಗೋದು ಇಲ್ಲ ಎಂದು ಹೋದರು. ಚಾರು ಮನಸ್ಸಿಗೆ ಬೇಸರವಾದದ್ದು ನೋಡಿದ ಸುಮಲತಾ, ಅವ್ರು ಹಾಗೇನೆ ಕಣೆ ಹುಡುಗಿ, ನೀನು ಚಿಂತೆ ಮಾಡಬೇಡ ಆಯಿತಾ, ಎಲ್ಲವೂ ಸರಿ ಹೋಗುತ್ತೆ, ಈಗ ಹೋಗಿ ನಿನ್ನ ಗಂಡನಿಗೆ ಸ್ನಾನ ಮಾಡಿಸು ಎನ್ನಲು, ಏನು ಸ್ನಾನನಾ, ಲಕ್ಕಿ ಏನು ಚಿಕ್ಕ ಮಗುನಾ ಎಂದಾಗ, ಚಿಕ್ಕ ಮಗು ಮಾಡಿಸ್ಬೇಕಾ ಸ್ನಾನ, ಹೆಂಡತಿಗೆ ಮೊದಲ ಮಗು ಗಂಡನೇ ಎನ್ನುವಾಗ, ಅಮ್ಮಮ್ಮ ನಾನು ಮಾಡಿಸ್ಲಾ ದಚ್ಚು ಮಾವನಿಗೆ ಸ್ನಾನ ಎನ್ನುತ್ತಾ ಸಾನ್ವಿ ನುಲಿಯುತ್ತಾ ಲಂಗ ದಾವಣಿಯಲ್ಲಿ ಕುಣಿಯುತ್ತಾ ಬಂದಳು. ಮುಚ್ಚೆ ಬಾಯಿ ಕಪ್ಪಿ ಎಂದು ಬೈದರು ಶರ್ಮಿಳಾ. ಹಾಗೆಲ್ಲ ಹೇಳಬಾರ್ದು ಕಣೆ, ಇಲ್ಲಿ ಗಂಡನಿಗೆ ಹೆಂಡತಿ ಸ್ನಾನ ಮಾಡಿಸೋದು ಸಹಜ, ಈಗಲೂ ನಿಮ್ಮ ಮಾವನಿಗೆ ನಾನೇ ಸ್ನಾನ ಮಾಡಿಸೋದು, ಈಗ ನೀನು ಹೋಗಿ ದಚ್ಚು ಮಾಡಿಸು ಚಾರು. ಆದರೆ ನಾನು ಲಕ್ಕಿಗೆ ಎಂದು ಮುಜುಗರ ತೋರುತ್ತಿದ್ದವಳ ಕೈಗೆ ಹರಳೆಣ್ಣೆ ಕೊಟ್ಟು, ಹೋಗಿ ಎಣ್ಣೆ ತಿಕ್ಕಿ ಸ್ನಾನ ಮಾಡಿಸು, ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಸರಿಯಾಗಿ ಮಾಡಿಸಿ ಬಾ ಎಂದು ಕಳುಹಿಸಿದರು ಶರ್ಮಿಳಾ. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.